ಹುಣ್ಣಿಮೆಯ ನಂತರ ನಿಮ್ಮ ಪರ್ಸನ್ನ ಮನಸ್ಥಿತಿ ಬದಲಾಗಿದೆಯಾ? ನೋ ಕಾಂಟ್ಯಾಕ್ಟ್ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ನಿಮ್ಮ ಕ್ರಶ್ ಅಥವಾ ನಿಮ್ಮ ಪರ್ಸನ್ ಯಾರು ನೀವು ದೂರ ಇದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ತುಂಬ ದಿನಗಳಿಂದ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ಹುಣ್ಣಿಮೆ ಮುಗ್ದಿದೆ, ಹಾಗೆ ಗ್ರಹಣ ಕೂಡ ಮುಗ್ದಿದೆ. ಏನಾದರೂ ಬದಲಾವಣೆ ಆಗಿದೆಯಾ ಅವರ ಮನಸ್ಸಿನಲ್ಲಿ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಏನು ಬದಲಾವಣೆ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ನಿಮ್ಮ ಪರ್ಸನ್ನ ಪ್ರೇಯರ್ ನಿಮಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ಅವರಿಗೆ ರಿಯಾಲಿಟಿ ಖಂಡಿತವಾಗಲೂ ಅರ್ಥವಾಗಿದೆ. ಇಲ್ಲಿ ಹೆಚ್ಚಾಗಿ ಪಾಸ್ಟ್ ಲೈಫ್ ಕನೆಕ್ಷನ್ ಖಂಡಿತವಾಗ್ಲೂ ಬರ್ತಾ ಇದೆ ಅವರಿಗೆ. ನೀವು ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅನ್ನುವಂತಹದ್ದು ಈಗ ಅವರಿಗೆ ಅವರ ಮನಸ್ಸಿನಲ್ಲಿ ಆ ಭಾವನೆಗಳೆಲ್ಲ ಹೆಚ್ಚಾಗಿ ಮೂಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಅದರ ಬಗ್ಗೆ ಅವರು ಚಿಂತಿಸ್ತಾ ಇರ್ತಾರೆ ಅನ್ನುವಂತಹದ್ದು. ಯಾವಾಗೆಲ್ಲ ಅವರಿಗೆ ಫ್ರೀ ಟೈಮ್ ಸಿಗುತ್ತೆ, ಯಾವಾಗ ಒಂಟಿಯಾಗಿರ್ತಾರೆ, ಅದರ ಬಗ್ಗೆ ಹೆಚ್ಚಾಗಿ ಅವರು ಆ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ವಿಷಯದ ಬಗ್ಗೆ ಹಾಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಬಗ್ಗೆನೇ ಹೆಚ್ಚಾಗಿ ಅವರು ಯೋಚಿಸ್ತಾ ಇರ್ತಾರೆ. ಹಾಗೆ ಮ್ಯಾನಿಫೆಸ್ಟ್ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಒಂದಾಗಿ ಇರಬೇಕು ಅನ್ನುವಂತಹದ್ರ ಬಗ್ಗೆ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಯಾಗಿದ್ದಾರೆ. ಆ ವ್ಯಕ್ತಿ ಈಗ ನೀವು ತುಂಬ ಸ್ಪಿರಿಚುವಲಿ ಕನೆಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಮದರ್ ಎನರ್ಜಿ ಕೂಡ ಬರ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ಏನಿದ್ದಾರೆ ಖಂಡಿತವಾಗ್ಲೂ ನಿಮಗೆ ಸಪೋರ್ಟಿವ್ ಆಗಿ ಇರಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಬಂದಿದೆ. ಯಾಕಂತ ಹೇಳಿದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದು ಅವರಿಗೆ ಈಗ ಅರಿವಾಗಿರೋ ಕಾರಣದಿಂದ, ಸೊ ಮದರ್ ಎನರ್ಜಿ ಬಂದಿರೋದ್ರಿಂದ ಟ್ರೂ ಲವ್ ಅನ್ನುವಂತಹದ್ದು ಖಂಡಿತವಾಗ್ಲೂ ಅವರಲ್ಲಿ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೂ ಕೂಡ ಮತ್ತೆ ಆದಷ್ಟು ಬೇಗ 1 ವೀಕ್ ಒಳಗೇ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಅವರಿಂದ ಕಾಲ್ ಅಥವಾ ಮೆಸೇಜನ್ನು ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಕೆಲವೊಬ್ಬರು ನೋಡುವಂಥದ್ದು ಆದರೆ ಅವರಿಗೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಇದೆ, ಆದರೆ ನಿಮ್ಮ ಜೊತೆಯಲ್ಲಿ ಆ ಪ್ರೀತಿಯ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮ ಕ್ರಶ್, ಇದು ನೋ ಕಾಂಟ್ಯಾಕ್ಟ್ ಅನ್ನೋಕ್ಕಿಂತ ನಿಮ್ಮ ಕ್ರಶ್ ಏನಿದ್ದಾರೆ ಅವರು ಯಾರು ನೀವು ಮಾತ್ರ ಪ್ರೀತಿಸ್ತಾ ಇದ್ದೀರಾ ಅವರನ್ನು, ಆ ವ್ಯಕ್ತಿ ನಿಮ್ಮ ಜೊತೆ ಅವರಿಗೆ ಪ್ರೀತಿ ಇದೆ, ಆದರೆ ಎಲ್ಲೋ ಒಂದು ರೀತಿ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಹತ್ರ ಆ ವಿಚಾರಗಳನ್ನು ಅವರಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದರೆ, ನೀವು ಕೂಡ ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ. ಆ ಕಾರಣದಿಂದ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಕೂಡ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟ್ ಆಗಿರುವಂತಹವರು, ಹಾಗೆ ನಿಮಗೆ ಅವರ ವಿಚಾರಗಳು ಕೂಡ ನಿಮಗೆ ಎಲ್ಲವೂ ಕೂಡ ತಿಳಿದಿದೆ ಅನ್ನುವಂತಹ ಕಾರಣದಿಂದ ಅವರಿಗೆ ನಿಮ್ಮೊಂದಿಗೆ ಅವರ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಪರ್ಸನ್ನ ಮನಸ್ಥಿತಿ ಖಂಡಿತವಾಗ್ಲೂ ಬದಲಾವಣೆ ಆಗಿದೆ. ಅವರ ಜೀವನದಲ್ಲಿರುವಂತಹ ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ಅದೆಲ್ಲದರಿಂದ ಈಗ ಮುಕ್ತರಾಗಿದ್ದಾರೆ ಅನ್ನುವಂತಹದ್ದು. ನೀವು ನೋ ಕಾಂಟ್ಯಾಕ್ಟ್ ಆಗಲಿಕ್ಕೆ ಇಲ್ಲಿ ಹೆಚ್ಚಾಗಿ ಯಾವುದೋ ಒಂದು ರೀತಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ನಿಮ್ಮ ಪರ್ಸನ್ಗೆ ಆ ಎಲ್ಲ ಸಮಸ್ಯೆಗಳು ಇದ್ದ ಕಾರಣದಿಂದ ಭಾಳಷ್ಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಎಲ್ಲೋ ಒಂದು ರೀತಿ ನೀವು ಕಷ್ಟಗಳನ್ನು ಅನುಭವಿಸಿದ್ರ, ದೂರ ಆಗುವಂತಹ ಸಂದರ್ಭಗಳು ನಿಮಗೆ ಬಂದಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಈಗ ಅವರು ಕೂಡ ಸ್ಪಿರಿಚುವಲಿ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಕೂಡ ನಿಮ್ಮ ಹಾಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ವ್ಯಕ್ತಿ ಅನ್ನುವಂತಹದ್ದು ನಿಮಗೆ ಕೂಡ ಅನಿಸಿದೆ, ಹಾಗೆ ಅವರಿಗೆ ಕೂಡ ಅನಿಸಿದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಬರ್ತಾ ಇದೆ. ಡಿವೈನ್ ಯೂನಿಯನ್ ಇದ್ದೀರಾ, ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ತುಂಬಾ ಇದೆ. ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಕನೆಕ್ಟ್ ಆಗಿರುವಂಥವ್ರು, ನೀವು ಕೂಡ ಮೆಡಿಟೇಷನ್ ತುಂಬಾ ಮಾಡ್ತೀರಾ, ಆ ವ್ಯಕ್ತಿ ಕೂಡ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಹಾಗೆ ಕೂಡ ಅವರಿಗೆ ಅನಿಸ್ತಾ ಇದೆ, ಆದರೆ ಎಲ್ಲೋ ಒಂದು ರೀತಿ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ, ಮನಸ್ಸಿನಲ್ಲಿಯೇ ಆ ವಿಚಾರಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಕೆಲವೊಮ್ಮೆ ಅವರಿಗೆ ಗೊಂದಲ ಅನ್ನುವಂತಹದ್ದು ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ನೀವು ನೋ ಕಾಂಟ್ಯಾಕ್ಟ್ ಆಗಿರೋ ಕಾರಣದಿಂದ ನಿಮ್ಮ ಜೀವನದಲ್ಲಿ ಬೇರೆ ಪ್ರೀತಿ ಇದೆಯೇನೋ ಅನ್ನುವಂತಹ ಆ ಒಂದು ರೀತಿಯ ಮನಸ್ಥಿತಿ, ಗೊಂದಲ ಬಹಳಷ್ಟು ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಆ ಕಾರಣದಿಂದಲೂ ಕೂಡ ಅವರು ಅವರ ಪ್ರೀತಿಯ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸ್ಟ್ರಾಂಗ್ ಆಗಿ ಇಲ್ಲಿ ಸ್ಪಿರಿಚುವಲಿ ಕನೆಕ್ಟೆಡ್ ಇರುವಂತಹವರು, ಮತ್ತು ನೀವು ಪಾಸ್ಟ್ ಲೈಫ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ನಿಮಗೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪಾಸ್ಟ್ ಲೈಫಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಇಲ್ಲಿ ಹಾರ್ಟಿಗೆ ಯಾವುದೋ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯ ಬಹಳಷ್ಟು ಯಾವುದೋ ಒಂದು ರೀತಿ ನಿಮಗೆ ದುಃಖಗಳು ತುಂಬಾ ಆಗಿದ್ವು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವ ಕಾರಣದಿಂದ ಅಂತ ಹೇಳಿದರೆ, ಕೆಲವೊಂದು ನೆಗೆಟಿವ್ ಪೀಪಲ್ಗಳಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿಯಿಂದ ಭಾಳಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸಿದ್ರ ಅನ್ನುವಂಥದ್ದು. ಆ ಕಾರಣದಿಂದ ನಿಮ್ಮ ಪ್ರೀತಿಯಲ್ಲಿ ನೀವು ಭಾಳಷ್ಟು ದುಃಖಕ್ಕೆ ಕಾರಣ ಆದ್ರ, ಅಥವಾ ನೋ ಕಾಂಟ್ಯಾಕ್ಟ್ ಆದ್ರ, ಈ ಎಲ್ಲ ಯಾವುದೋ ಒಂದು ರೀತಿ ದುಃಖಗಳಲ್ಲಿ ನೀವು ಮುಳುಗಿದ್ರ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ನಿಮ್ಮ ಪರ್ಸನ್ ಆ ಎಲ್ಲ ನೋವುಗಳನ್ನು ಮರೆತು ನಿಮ್ಮೊಂದಿಗೆ ಬರಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಳೆಯ ನೋವುಗಳು ಆಗಿರ್ಬೋದು, ಅಥವಾ ನಿಮ್ಮ ಮತ್ತು ಅವರ ನಡುವಿನ ಯಾವುದೇ ರೀತಿ ಮನಸ್ತಾಪಗಳಿದ್ರೂ ಕೂಡ ಅದೆಲ್ಲವನ್ನು ಮರೆತು ಬಿಟ್ಟು ಮತ್ತೆ ನಿಮ್ಮ ಜೊತೆ ಪ್ರೀತಿಯನ್ನು ಆರಂಭಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ನಿಮ್ಮ ಜೊತೆ ಸೇರಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ. ಯಾಕಂತ ಹೇಳಿದರೆ, ಇಲ್ಲಿ ಹೆಚ್ಚಾಗಿ ಪಾಸ್ಟ್ ಲೈಫ್ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಅವರಲ್ಲೂ ಇದೆ, ಹಾಗೆ ನಿಮ್ಮಲ್ಲಿ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಅವರು ನಿಮ್ಮನ್ನು ಮಿಸ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಇಷ್ಟಪಡಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ಸದಾ ಅವರು ಕಾಯ್ತಾ ಇದ್ದಾರೆ. ಈಗ ನಿಮ್ಮಿಂದಲೇ ರೆಸ್ಪಾನ್ಸ್ ಬರಲಿ ಅಂತ ಹೇಳಿಬಿಟ್ಟು ಅವರು ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೀವಾಗಿ ಅವರಿಗೆ ಕಾಲ್ ಮಾಡಲಿ, ಅಥವಾ ನಿಮ್ಮ ಪ್ರೀತಿ ಯಾರ್ದಾದ್ರೂ ಮೂಲಕ ಅವರಿಗೆ ತಿಳಿಸ್ಲಿ ಅನ್ನೋ ಕಾರಣ ಅವರಲ್ಲಿ ಹೆಚ್ಚಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದಕ್ಕೋಸ್ಕರ ಬಹಳಷ್ಟು ಸಮಯಗಳಿಂದ ಕಾಯ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ 6 ಮಂತಿಂದ ಕೂಡ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ತುಂಬ ರೀತಿಯಲ್ಲಿ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ದೇವರಲ್ಲಿ ಹೆಚ್ಚಾಗಿ ಪ್ರೇ ಮಾಡ್ತಾ ಇದ್ದಾರೆ. ನಿಮಗೋಸ್ಕರ ಕೂಡ ನೀವು ಆದಷ್ಟು ಬೇಗ ಸಿಗಬೇಕು ಅಂತ ಹೇಳಿಬಿಟ್ಟು. ಹಾಗೆ ಅವರ ಮನಸ್ಥಿತಿ ಬಹಳಷ್ಟು ದುಃಖದಲ್ಲಿ ಮುಳುಗ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮಿಂದ ನೀವು ಕಾಲ್ ಮಾಡಲಿಲ್ಲ, ಮೆಸೇಜ್ ಮಾಡಲಿಲ್ಲ ಅನ್ನೋ ಕಾರಣದಿಂದ ಬಹಳಷ್ಟು ಚಿಂತೆಗೆ ಕೂಡ ಅವರು ಒಳಗಾಗ್ತಾ ಇದ್ದಾರೆ. ಬಹಳಷ್ಟು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗೆ ನಿಮ್ಮ ಮೇಲೆ ಸಹ ಕೋಪ ಅನ್ನುವಂಥದ್ದು ಹೆಚ್ಚಾಗಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮ್ಮ ಜೊತೆ ನಿಮ್ಮ ಪ್ರೀತಿಯ ಜೀವನ ಮೊದಲಿನ ಹಾಗೆ ಆರಂಭಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಬರ್ತಾ ಇದ್ದಾರೆ. ಆದರೆ 1 ವೀಕ್ ಒಳಗೆ ಆ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ತಿಳಿದು ಬರ್ತಾ ಇದೆ. ಅವರ ಮನಸ್ಥಿತಿ ಬದಲಾಗಿದೆ ಅಂದರೆ ಖಂಡಿತವಾಗ್ಲೂ ಬದಲಾಗಿದೆ. ನಿಮ್ಮ ನೆನಪಿನಲ್ಲಿ ಅವರು ಬಹಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ, ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ನೆನಪು ಸದಾ ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಥರ್ಡ್ ಪಾರ್ಟಿ ಏನಾದರೂ ಅವರ ಜೀವನದಲ್ಲಿ ಇದ್ದಾರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲ. ಹಾಗೆ ಏನೇ ಇದ್ದರೂ ಕೂಡ ಅವರು ಅದೆಲ್ಲದರಿಂದ ಮುಕ್ತರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ನೆನಪಿ ಅವರಿಗೆ ಸದಾ ಕಾಡ್ತಾ ಇದೆ. ನಿಮ್ಮ ಪ್ರೀತಿಯ ನಿಮಗೋಸ್ಕರ ನಿಮ್ಮ ಕಾಲ್ ಅಥವಾ ಮೆಸೇಜ್ಗೋಸ್ಕರನೇ ಅವರು ಸದಾ ಅವರು ಕಾಯ್ತಾನೇ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಅಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳಿರ್ಬೋದು, ಆ ದಿನಗಳನ್ನು ಹೆಚ್ಚಾಗಿ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಸ್ಟ್ರಾಂಗ್ ಆಗಿ ಅವರಿಗೆ ಯಾವಾಗಲೂ ಕೂಡ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹ ಆ ನೆನಪುಗಳೆಲ್ಲ ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ಬಹಳಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು, ಹಾಗೆ ಬಹಳಷ್ಟು ಚಿಂತೆಯಲ್ಲಿ ಕೂಡ ಮುಳುಗಿದ್ದಾರೆ.
ಇದ್ದಾರೆ, ದುಃಖದಲ್ಲಿ ಮುಳುಗಿದ್ದಾರೆ, ಸದಾ ನಿಮ್ಮ ನೆನಪು ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನುವಂತಹದ್ದು, ಹಾಗೆ ನಿಮ್ಮ ಡ್ರೀಮಲ್ಲೇ ಸದಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಮತ್ತು ಅವರು ಮೊದಲು ಕಳೆದಂಥ ದಿನಗಳಾಗಿರ್ಬೋದು, ಅಥವಾ ನೆಕ್ಸ್ಟ್ ಉತ್ತಮ ಪ್ರೀತಿಯ ಜೀವನವನ್ನು ಆರಂಭಿಸಬೇಕು ಅನ್ನುವಂತಹ ಡ್ರೀಮ್ ಅವರಲ್ಲಿ ಸದಾ ಕಾಡ್ತಾ ಇರುತ್ತೆ ಅನ್ನುವಂತಹದ್ದು, ಕಾಡ್ತಾ ಇದೆ ಅನ್ನುವಂಥದ್ದು, ಅದರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಂದು ಮೊದಲು ನಿಮ್ಮ ಮತ್ತು ಅವರ ನಡುವೆ ನಡೆದಂತಹ ಕೆಲವೊಂದು ಯಾವುದೇ ವಿಚಾರಗಳು ಆಗಿರ್ಬೋದು, ಅದರ ಬಗ್ಗೆ ಹೆಚ್ಚಾಗಿ ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು, ಸ್ಟಕ್ ಆಗ್ತಾ ಇದ್ದಾರೆ ಮಧ್ಯದಲ್ಲಿ. ಅವರು ಕೆಲವೊಂದು ಸಮಯಗಳಲ್ಲಿ ಬಹಳಷ್ಟು ಚಿಂತೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಪ್ರೀತಿ ನಿಮ್ಮ ಮೇಲೆ ಇದೆ, ಆದರೂ ಕೂಡ ಎಲ್ಲೋ ಒಂದು ರೀತಿ ಅವರು ಕೆಲವೊಂದು ನಿಮ್ಮ ಮತ್ತು ಅವರ ನಡುವಿನ ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಚಿಂತೆಗೆ ಒಳಗಾಗ್ತಾರೆ ಅನ್ನುವಂಥದ್ದು, ಅದರಿಂದ ಭಾಳಷ್ಟು ದುಃಖಕ್ಕೆ ಕೂಡ ಒಳಗಾಗ್ತಾ ಇದ್ದಾರೆ. ಆ ಕಾರಣದಿಂದಲೂ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮನಸ್ಸಿನಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಕೂಡ, ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹದ್ದಿದ್ರೂ ಕೂಡ ಕೆಲವೊಮ್ಮೆ ಅವರಿಗೆ ದುಃಖ ಅನ್ನುವಂತಹದ್ದು ಕಾಡ್ತಾ ಇದೆ ಮನಸ್ಸಿನಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಗುಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಮತ್ತು ಅವರಿಗೆ ಇಬ್ಬರಿಗೂ ಕೂಡ ಈಗ ಗುಡ್ ಕರ್ಮ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟ್ ಆಗಲಿಕ್ಕೆ ಕೂಡ ನಿಮ್ಮ ಯಾವುದೋ ಒಂದು ರೀತಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದ್ದರೂ ಕೂಡ ಯಾವುದೋ ಒಂದು ರೀತಿಯ ಬ್ಯಾಡ್ ಕರ್ಮ ಅನ್ನುವಂತಹದ್ದು, ಹಾಗೆ ರೈಟ್ ಟೈಮ್ ಅನ್ನುವಂತಹದ್ದು ನಿಮಗೆ ಬಂದಿರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ಈಗ ನಿಮಗೆ ರೈಟ್ ಟೈಮ್ ಅನ್ನುವಂತಹದ್ದು ಬಂದಿದೆ. ಹಾಗೆ ನಿಮ್ಮ ಜೊತೆ ಏಂಜಲ್ ಸಪೋರ್ಟ್ ಖಂಡಿತವಾಗ್ಲೂ ಇದೆ ನಿಮಗೆ ಹಾಗೂ ಅವರಿಗೆ ಇಬ್ಬರಿಗೂ ಕೂಡ ಏಂಜಲ್ ಸಪೋರ್ಟ್ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಗುಡ್ ಕರ್ಮ ಅನ್ನುವಂತಹದ್ದು ಆರಂಭವಾಗಿದೆ ನಿಮ್ಮ ಜೀವನದಲ್ಲಿ. ಹಾಗಾಗಿ ಅವರು ನಿಮ್ಮೊಂದಿಗೆ ಆದಷ್ಟು ಬೇಗನೆ ಬರ್ತಾರೆ, ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಷ್ಟು ದಿನ ಫೈನಾನ್ಷಿಯಲಿ ಎಲ್ಲೋ ಒಂದು ರೀತಿ ಅವರ ಜೀವನದಲ್ಲಿ ಕಷ್ಟ ಅನ್ನುವಂತಹದ್ದು ತುಂಬಾ ಅನುಭವಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಈಗ ಅವರ ಜೀವನ ತುಂಬ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನುವಂತಹದ್ದು, ಹಾಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಈಗ ಇದೆ. ಹಾಗೆ ಕಾರ್ಮಿಕ್ ಸೈಕಲ್ ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಈಗ ಗುಡ್ ಕರ್ಮ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಹಾಗೂ ಅವರ ಜೀವನದಲ್ಲಿ ಆರಂಭವಾಗಿದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು, ಆ ಕಾರಣದಿಂದ ಅವರು ಮತ್ತೆ ಮರಳಿ ನಿಮ್ಮೊಂದಿಗೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಸ್ಪಿರಿಚುವಲಿ ನೀವು ಮತ್ತು ಅವರು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂತಹದ್ದು ಈ ಕಾರ್ಡಿಂದ ನನಗೆ ತಿಳಿತಾ ಇದೆ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ ತುಂಬಾ ಉತ್ತಮ ಮಟ್ಟದಲ್ಲಿ ಸಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. 13 ಡೇಸ್ ಒಳಗೆ 7 ಡೇಸ್ ಅಥವಾ 13 ಡೇಸ್ ಎನರ್ಜಿ ಕೂಡ ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚಾಗಿ 7 ಡೇಸ್ ಎನರ್ಜಿಯೇ ಇದೆ. ಆ 7 ಡೇಸ್ ಇಲ್ಲಾಂದರೆ 13 ಡೇಸ್ ಒಳಗೆ ಖಂಡಿತವಾಗ್ಲೂ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಆರಂಭ ಅನ್ನುವಂತಹದ್ದು ಶುರುವಾಗುತ್ತೆ. ಇಷ್ಟು ದಿನ ಯಾವುದೇ ರೀತಿ ದುಃಖಗಳು ನಿಮ್ಮ ಮತ್ತು ಅವರ ಮಧ್ಯದಲ್ಲಿದ್ದರೂ ಕೂಡ ಅದೆಲ್ಲವೂ ಕೂಡ ಅದೆಲ್ಲದರಿಂದ ನೀವು ಅವರು ಮುಕ್ತರಾಗಿ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮ್ಮ ಪ್ರೀತಿಯಲ್ಲಿ ಆರಂಭವಾಗುತ್ತೆ. ಹಾಗೆ ಏಂಜಲ್ ಸಪೋರ್ಟ್ ಯಾವಾಗಲೂ ಕೂಡ ನಿಮಗೆ ಇರುತ್ತೆ ಅನ್ನುವಂತಹದ್ದು ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ತುಂಬಾ ದೂರದಲ್ಲಿದ್ದೀರಾ ಅನ್ನುವಂತಹದ್ದು, ನೀವು ಮತ್ತು ನಿಮ್ಮ ಪರ್ಸನ್ ಮೀಟ್ ಆಗಲಿಕ್ಕೆ ಸಾಧ್ಯವಾಗಲಿಕ್ಕೆ ಆಗದೇ ಇರುವಷ್ಟು ದೂರದಲ್ಲಿ ಕೂಡ ನೀವು ಇದ್ದೀರಾ ಅನ್ನುವಂತಹದ್ದು. ಅವರು ನಿಮಗೋಸ್ಕರ ನಿಮ್ಮನ್ನು ಮೀಟ್ ಆಗಲಿಕ್ಕೋಸ್ಕರ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಕೆಲವೊಂದು ಕಾರಣಗಳಿಂದ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರಲ್ಲಿದೆ. ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು
ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ತಿಳಿದು ಬರ್ತಾ ಇದೆ. ಈ ವಿಚಾರಗಳು ನಿಮಗೆ ಕೂಡ ತಿಳಿದಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದರೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟ್ ಆಗಿದ್ದೀರಾ. ಹಾಗೆ ನಿಮಗೆ ಕೂಡ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದು ನಿಮಗೂ ಆ ರೀತಿಯ ಭಾವನೆಗಳು ಯಾವಾಗಲೂ ಕೂಡ ಅನಿಸ್ತಾ ಇರುತ್ತೆ. ಹಾಗೆ ನಿಮ್ಮ ಪರ್ಸನ್ ಕೂಡ ಸೇಮ್ ಫೀಲಿಂಗ್ಸ್ ಇಬ್ಬರಲ್ಲೂ ಇದೆ ಅನ್ನುವಂತಹದ್ದು ಸ್ಟ್ರಾಂಗ್ ಆಗಿದೆ ಅನ್ನುವಂತಹದ್ದೇ ಇಲ್ಲಿ ಎನರ್ಜಿ ನನಗೆ ತಿಳಿದು ಬರ್ತಾ ಇದೆ. ಹಾಗಾಗಿ ಈ ವಿಚಾರದ ಬಗ್ಗೆ ನಿಮಗೆ ಕೂಡ ಹೆಚ್ಚಾಗಿ ತಿಳಿದಿದೆ. ಅವರು ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಕೂಡ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು. ಸೊ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತಾರೆ, ಅಥವಾ ನೀವು ಕಾಲ್ ಅಥವಾ ಮೆಸೇಜನ್ನು 7 ಡೇಸ್ ಅಥವಾ 13 ಡೇಸ್ ಒಳಗೆ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಮನಸ್ಥಿತಿ ಸಂಪೂರ್ಣವಾಗಿ ಈಗ ಬದಲಾವಣೆ ಆಗಿದೆ ಅನ್ನುವಂತಹದ್ದು, ನಿಮ್ಮ ಪ್ರೀತಿ ಅನ್ನುವಂತಹದ್ದು, ನಿಮ್ಮ ಮೇಲೆ ಸಂಪೂರ್ಣವಾಗಿ ಪ್ರೀತಿ ಅನ್ನುವಂತಹದ್ದು ಅವರಿಗಿದೆ. ಬಹಳಷ್ಟು ನಿಮ್ಮ ನೆನಪಿನಲ್ಲಿ ಸದಾ ಚಿಂತೆಯಲ್ಲಿ ಮುಳುಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.